ನಮಸ್ಕಾರ. ಕುಕ್ಕರ್ ಒಂದಿದ್ರೆ ಸಾಕು, ನೀವು ಎಷ್ಟು ಚಪಾತಿ ಬೇಕಾದರೂ ನಿಮಿಷಗಳಲ್ಲಿ ಮಾಡ್ಬೋದು. ನೋಡಿ, ಫಸ್ಟ್ ಒಂದು ಬಟ್ಲು ಇಟ್ಕೊಂಡು 1 ಕಪ್ಪಷ್ಟು ಗೋಧಿ ಹಿಟ್ಟು, ಜಡಿ ಇಟ್ಬಿಟ್ಟು ತಗೊಳ್ಳಿ. 1 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಮತ್ತು ಕುಕ್ಕಿಂಗ್ ಆಯಿಲು 1 ಟೇಬಲ್ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗೋಧಿ ಹಿಟ್ಟು ತಗೊಂಡಿರ್ತೀರಲ್ಲ, ಆ ಮೆಜರ್ಮೆಂಟ್ ಇದರಲ್ಲೇ 1 ಕಪ್ಪಷ್ಟು ನೀರು, ಚೆನ್ನಾಗಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀರು ಒಂದೇ ಸತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸ್ವಲ್ಪ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಹಿಟ್ಟು ಕಲಿಸ್ತೀರಾನೆ ಇವು ಚಪಾತಿ ಹಿಟ್ಟು ಮಾಡೋ ಟ್ರಿಕ್ಸ್ ಇದು. ನೋಡಿ, ಪೂರ್ತಿ ನೀರು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ನೀವು ಅಷ್ಟೇ ಆ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಕುಕ್ಕರ್ ತಗೋಬೇಕು. ಇಲ್ಲ ದಪ್ಪ ತಳ ಇರೋ ಬಾಣಲಿ ಬೇಕಾದರೂ ತಗೋಬೋದು. ಕುಕ್ಕರ್ ಅಂದರೆ ಹ್ಯಾಂಡ್ಲ್ ಇರುತ್ತೆ ಹಿಡ್ಕೊಳ್ಳೋಕ್ಕೆ, ಮತ್ತು ಸ್ವಲ್ಪ ದಪ್ಪ ಇರುತ್ತೆ, ಬೇಗ ತಳ ಅಂಟಲ್ಲ ಅಂತ ನಾನು ಕುಕ್ಕರ್ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್, ಕುಕ್ಕಿಂಗ್ ಆಯಿಲ್ ತಗೊಂಡು ಈ ಹಿಟ್ಟು ನೀವು ಮಿಕ್ಸ್ ಮಾಡಿ ಇಟ್ಟಿರ್ತೀರಲ್ಲ, ಇದನ್ನು ಅದರೊಳಗಡೆ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಸ್ವಲ್ಪ ಹೊತ್ತು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ನೀವು ಬಿಸಿ ಮಾಡಿಬಿಟ್ಟು ಚಪಾತಿ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟ್ ಆಗುತ್ತೆ. ಮತ್ತು ನೀವು ಹಿಟ್ಟಿಗೆ ಮಸಾಜ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಮತ್ತು ಈ ಮಕ್ಕಳು, ಸ್ವಲ್ಪ ವಯಸ್ಸಾಗಿರೋರಿಗೆ ಚಪಾತಿ ತಿಂದರೆ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಹೊಟ್ಟೆ ನೋವು ಕೂಡ ಬರಲ್ಲ ಈ ಥರ ನೀವು ಮಾಡೋದ್ರಿಂದ. ನೋಡಿ, ಒಂದು 2 ನಿಮಿಷ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ತಳ ಏನು ಅಂಟಲ್ಲ, ಸ್ವಲ್ಪ ಹೊತ್ತು ಹಿಂಗೆ ಅಂದ್ಕೊಳ್ಳಿ. ಮತ್ತು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಕೈಯಲ್ಲಿ ಚೆನ್ನಾಗಿ ಒಂದು ಸತಿ ಉಂಡೆ ಮಾಡ್ಕೊಳ್ಳಿ. ನೀವೇನು ಮಸಾಜ್ ಮಾಡಬೇಕು ಅನ್ನೋ ಏನು ಬೇಕಾಗಿಲ್ಲ, ಯಾಕಂದರೆ ನಾವು ಇದನ್ನು ಬಿಸಿ ಮಾಡ್ಕೊಂಡಿರ್ತೀವಿ. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ. ಮತ್ತು ನಿಮ್ಗೆ ಎಷ್ಟೆಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಂಡು ಸೈಡ್ಗೆ ಇಕ್ಕೊಬಿಡಿ. ಮತ್ತು ಈ ಥರ ಆಯಿಲ್ದು ಪ್ಯಾಕೆಟ್ ಆಗಲಿ, ಇಲ್ಲ ಗೋಧಿ ಹಿಟ್ಟು ತರ್ತೀರಲ್ಲ, ಆ ಪ್ಯಾಕೆಟ್ ತಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು. ಆಯಿಲ್ ಪ್ಯಾಕೆಟ್ ತಗೊಂಡ್ರೆ ಅದಕ್ಕೇನು ಆಯಿಲೇ ಇರುತ್ತೆ, ನೀವೇನು ಅಪ್ಲೈ ಮಾಡೋ ಬೇಕಾಗಿಲ್ಲ. ಉಂಡೆ ಅದ್ರ ಮೇಲೆ ಇಟ್ಬಿಟ್ಟು ಒಂದು ತಟ್ಟೆ ತಗೊಳ್ಳಿ. ನಮಗೆ ಲಟ್ಸೋಕ್ಕೆ ಬರಲ್ಲ, ಇವಾಗ ಬಿಗಿನರ್ಸ್ಗೆ ಏನಾಗುತ್ತಂದರೆ ಲಟ್ಸೋಕ್ಕೆ ತುಂಬ ಕಷ್ಟ, ರೌಂಡಾಗೂ ಬರಲ್ಲ. ಅವ್ರು ಲಟ್ಸಿದ್ರೆ ಕಷ್ಟ ಅಂದ್ಕೊಳ್ಳೋರು ಈ ಥರ ತಟ್ಟೆ ಇಕ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇರಬೇಕು. ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕ ಚಪಾತಿ. ಇಲ್ಲ ನೀವು ಸ್ವಲ್ಪ ಪ್ಯಾಕೆಟ್ ಗೋಧಿ ಹಿಟ್ದಂಗೆ ಸ್ವಲ್ಪ ದೊಡ್ಡದಾಗಿ ತಗೊಂಡ್ರೆ ಇನ್ನೂ ದೊಡ್ಡದಾಗೆ ಬರುತ್ತೆ. ಮತ್ತು ಪೂರಿ ಎಲ್ಲ ಮಾಡ್ಕೊಳ್ಳೋಕ್ಕೆ, ಪುಲ್ಕಾಸ್ ಮಾಡ್ಕೊಳ್ಳೋಕ್ಕೆ ಅಂತೂ ಇದು ಕರೆಕ್ಟಾಗಿದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ಸೈಡ್ ಪ್ಲೇಟ್ಗೆ ಹಾಕ್ಕೊತಾ ಇರಿ. ಈ ಥರ ಮಾಡಿ ಮಾಡಿ ನಮಗೆ ಲಟ್ಸೋಕ್ಕೆ ಬರಲ್ಲ ಅನ್ನೋರು, ಬಿಗಿನರ್ಸು ಈ ಥರ ಮಾಡ್ಕೋಬೋದು. ಇದು ತುಂಬಾ ಈಸಿ ಟ್ರಿಕ್ಸು. ನೀವು ಎಷ್ಟು ಚಪಾತಿ ಬೇಕಾದರೂ ನೋಡಿ ಈ ಥರ ಇಟ್ಬಿಟ್ಟು, ಇಲ್ಲಾಂದರೆ ಈ ಥರ ಮ್ಯಾಶರ್ ಇರುತ್ತಲ್ಲ, ಇದರಲ್ಲಿ ತುಂಬಾ ಸುಲಭ. ನೀವು ಮಧ್ಯದಲ್ಲಿ ಪ್ರೆಸ್ ಮಾಡಬಾರ್ದು, ಸೈಡ್ಸಲ್ಲಿ ದಪ್ಪ ಇರುತ್ತಲ್ಲ, ಅಲ್ಲಿ ಪ್ರೆಸ್ ಮಾಡ್ತಾಯಿದ್ರೆ ರೌಂಡಾಗಿ ಬರುತ್ತೆ. ತಟ್ಟೆ ಆದರೂ ತಗೋಬೋದು, ಇಲ್ಲ ಮ್ಯಾಶರ್ ಆದರೂ ತಗೋಬೋದು. ಇದೆರಡರಲ್ಲಿ ನಾವು ತುಂಬ ಸುಲಭವಾಗಿ, ಲಟ್ಟಣಿಗೆನೂ ಬೇಡ, ಪೀಠ ಕೂಡ ಬೇಡ ನಿಮಗೆ ಈ ಥರ ಮಾಡೋದಕ್ಕೆ. ಒಂದೊಂದು ಸತಿ ಎತ್ಬಿಟ್ಟು ನೋಡ್ತಾ ಇರಬೇಕು, ಅಕಸ್ಮಾತ್ ರೌಂಡಾಗಿ ಬರ್ತಾ ಇದೆಯಾ ಇಲ್ಲ ಸೈಡ್ಗೆ ಹೋಗ್ತಾ ಇದೆಯಾ ಅಂತ. ಮತ್ತು ಕರೆಕ್ಟಾಗಿದ್ದರೆ ಬಿಟ್ಬಿಡಿ. ಮತ್ತು ಸೈಡ್ಗೆ ರೌಂಡಾಗಿ ಬಂದಿದೆ ಅಂದ ತಕ್ಷಣ ನೋಡಿ, ಓಪನ್ ಮಾಡಿಬಿಟ್ಟು ಸೈಡ್ ಪ್ಲೇಟ್ಗೆ ಹಾಕ್ಕೊಬಿಡಿ. ಇದು ತುಂಬ ಅಂದರೆ ತುಂಬಾ ಈಸಿ ಟ್ರಿಕ್ಸ್ ಇದು. ನಮಗೆ ಬರೋದೇ ಇಲ್ಲ ಅನ್ನೋರು ಕೂಡ ನೀವು ಚಪಾತಿ ಪೂರಿಗೆ ಬೇಕಾದರೂ ಮಾಡ್ಕೋಬೋದು. ಚಿಕ್ಕ ಚಿಕ್ಕದು ಪೂರಿಗೆ ಬೇಕಾದರೂ ಮಾಡಿ ಸೈಡ್ಗೆ ಇಕ್ಕೊಳ್ತಾ ಇರ್ಬೋದು. ನಾನು ಗ್ಯಾಸ್ ಮೇಲೆ ಬಿಸಿ ಮಾಡಿ ತೋರಿಸ್ತೀನಿ ನೋಡಿ, ಉಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಚಪಾತಿ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿ ಬಂದಿದೆ. ಮತ್ತು ಆಯಿಲ್ ಹಾಕ್ಕೊಳಕ್ಕೆ ಹೋಗಬೇಡಿ ಚಪಾತಿಗೆ, ಯಾಕಂದರೆ ನಾವು ಹಾಕ್ಕೊಂಡಿದ್ದೀವಲ್ಲ. ಮತ್ತು ಬಿಸಿ ಮಾಡೋವಾಗ ಏನು ಆಯಿಲ್ ಬೇಕಾಗಿಲ್ಲ. ಅಕಸ್ಮಾತಾಗಿ ನಮಗೆ ಆಯಿಲ್ ಬೇಕು ಅನ್ನೋರು ಸ್ವಲ್ಪ ಹಾಕ್ಕೋಬೋದು. ನಾನೇನು ಹಾಕ್ಕೊತಾ ಇಲ್ಲ, ಯಾಕಂದರೆ ನೋಡೋದಕ್ಕೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ. ಮಕ್ಕಳು, ದೊಡ್ಡವರು, ಸ್ವಲ್ಪ ವಯಸ್ಸಾಗಿರೋರು ತಿಂದ್ರೂ ಈ ಥರ ಚಪಾತಿ ಮಾಡಿಕೊಂಡು ನಿಮಗೆ ಹೊಟ್ಟೆ ನೋವು ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸಾಫ್ಟಾಗಿ ನೀವು ಎಷ್ಟೊತ್ತನ್ನು ಇಡಿ ಆಚೆ ತುಂಬ ಸಾಫ್ಟಾಗೇ ಇರುತ್ತೆ ಚಪಾತಿ. ಈ ಥರ ಇಟ್ಟು ನೀವು ಬಿಸಿ ಮಾಡಿ ಮಾಡೋದ್ರಿಂದ ಟ್ರೈ ಮಾಡಿ ನೋಡಿ. ಬೇಕಂದರೆ ನೋಡಿ, ಎಲ್ಲ ಚಪಾತಿನೂ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಅಷ್ಟೇ ನೀವು ಲೋ ಫ್ಲೇಮು ಇಲ್ಲ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಿಧಾನವಾಗಿ ಮಾಡಿಬಿಟ್ಟು ಎಲ್ಲ ಸೈಡಿಗೆ ತಗೊಬಿಡಬೇಕು. ನಾನು ಎಲ್ಲ ಚಪಾತಿ ನಾನು ಎಷ್ಟು ಮಾಡ್ಕೊಂಡಿದ್ನೋ ಇಟ್ಟು ಅಷ್ಟು ಚಪಾತಿನೂ ಬಿಸಿ ಮಾಡಿಬಿಟ್ಟು ಸೈಡ್ಗೆಲ್ಲ ತಗೊಬಿಡ್ತಾ ಇದ್ದೀನಿ. ನೋಡಿ, ಎಲ್ಲ ಸೈಡ್ಗೆ ತಗೊಬಿಟ್ಟು ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ತಟ್ಟೆ ಒಳಗೆ ಹಾಕ್ಕೊಂಡಿದ್ದೀನಿ, ಒಂದಿಷ್ಟು ಚಪಾತಿ ಮಾಡ್ಕೊಂಡಿದ್ದೀನಿ. ಸೇಮ್ ಪುಲ್ಕ ಹೆಂಗೆ ಬರುತ್ತೋ ಸೇಮ್ ಆ ಥರ ರೌಂಡಾಗಿ ತುಂಬ ಚೆನ್ನಾಗಿ ಬಂದಿದೆ. ಚಪಾತಿನೂ ಅಷ್ಟೇ, ನಾನು ಆಚೆ ಹೆಂಗೆ ಇಟ್ಟಿದ್ರು ತುಂಬ ಸಾಫ್ಟಾಗೇ ಇದೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.